ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದು ಮುಖ್ಯಾಂಶಗಳು: ಭಾರತಿ ತಾಲೂಕಿಗೆ ಸೀಮಿತವಾಗಿದ್ದ ದರೋಡೆ ಕಳ್ಳತನ ಪ್ರಕರಣಕ್ಕೆ ಕೇಂದ್ರ ಉಸ್ತುವಾರಿ ಸಚಿವರಾದ ಬಳಿಕ ಜಿಲ್ಲೆಗೆ ವ್ಯಾಪಿಸಿದೆ. ಭಗವಾನ್ ಖೂಬಾ ದರೋಡೆಯಿಂದ ಚಿನ್ನಾಭರಣ ಕಳೆದುಕೊಂಡ ಪರಿವಾರಕ್ಕೆ ಈಶ್ವರ್ ಸಿಂಗ್ ಠಾಕೂರ್ ಭೇಟಿ. ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ಸರ್ಕಾರಿ ಪ್ರಾಯೋಜಿಕ ದರೋಡೆ. ಪಾಟೀಲ್ ಜಿಲ್ಲಾ ಸಚಿವರೇ, ಕಳ್ಳರಿಂದ, ದರೋಡೆಕೋರರಿಂದ, ಭ್ರಷ್ಟ ಅಧಿಕಾರಿಗಳಿಂದ ಜಿಲ್ಲೆಯ ಜನರು ರಕ್ಷಿಸಿ. ನೀವು ಶಾಸಕರಾಗಿದ್ದಾಗ ಪಾಲಿಕೆಗೆ ಸೀಮಿತವಾಗಿ ದರೋಡೆ ಕಳ್ಳತನ ಪ್ರಕರಣಗಳು ಸಚಿವರಾದ ಮೇಲೆ ಇಡೀ ಜಿಲ್ಲೆಗೆ ವ್ಯಾಪಿಸಿದೆ. ಮಾಜಿ ಕೇಂದ್ರ ಸಚಿವ ಭಗವಾನ್ ಖೂಬಾ ದೂರಿದರು. ಸೋಮವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ಪಕ್ಷದಿಂದ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅವರು ದರೋಡೆ ಪ್ರಕರಣಗಳು ಸಚಿವರ ನಿರ್ದೇಶನ ಮೇರೆಗೆ ನಡೆಯುತ್ತಿದೆ ಎಂದು ಘೋಷಿಸುತ್ತದೆ ಎಂದು ಆರೋಪಿಸಿದರು. ಮನೆ ಕೊಡವರ ಮೇಲೆ ಪ್ರಕರಣ ದಾಖಲಾಗುತ್ತಿವೆ, ಸರಣಿ ಕಳ್ಳತನವಾಗುತ್ತಿವೆ, ಜನರು ಆತಂಕದಲ್ಲಿದ್ದಾರೆ. ಇದಕ್ಕೆ ಉಸ್ತುವಾರಿ ಸಚಿವರು ನೇರ ಹೊಣೆ ಎಂದು ತಿಳಿಸಿದರು. ಮಾನವೀಯತೆ, ಸಂವಿಧಾನ, ಪ್ರಜಾಪ್ರಭುತ್ವ, ಜನಪ್ರತಿನಿಧಿಗಳ ಜವಾಬ್ದಾರಿ ಮತ್ತು ಕರ್ತವ್ಯದ ಬಗ್ಗೆ ನೀವು ಯಾವುದಾದರೂ ಯೋಚನೆ ಮಾಡಿದ್ದೀರಾ ಎಂದು ಉಸ್ತುವಾರಿ ಸಚಿವರಿಗೆ ಖೂಬಾ ಪ್ರಶ್ನೆ ಮಾಡಿದರು. ವಕ್ಫ್ ಬಿಲ್ ವಿರುದ್ಧ ಇಂದು ಸಚಿವ ರೇಣುಕಾ ಪ್ರತಿಭಟನೆ ನಡೆಸಿದ್ದನ್ನು ಖಂಡಿಸಿದವರು, ಬಡ ಮುಸ್ಲಿಂ ಜನತೆಗೆ ಮತ್ತು ಹಿಂದೂಗಳ ಆಸ್ತಿ ರಕ್ಷಣೆಗಾಗಿ ವಕ್ಫ್ ಕಾಯ್ದೆಯನ್ನು ಪ್ರಧಾನಿ ಮೋದಿ ಜಾರಿಗೆ ತಂದಿದ್ದಾರೆ. ಅದನ್ನು ಸಚಿವ ಅರ್ಥ ಮಾಡಿಕೊಳ್ಳಬೇಕು. ಸಿಂಧು ನದಿ ನೀರು ಪಾಕಿಸ್ತಾನಕ್ಕೆ ಬಿಡುವುದು ನಿಲ್ಲಿಸುವುದಕ್ಕಾಗಿ ರೇಣುಕಾ ಪ್ರತಿಭಟನೆ ಪ್ರಶ್ನೆ ಮಾಡಿದ್ದಕ್ಕೆ ನೀವು ಜನಿಸಿದ್ದು ಪಾಕಿಸ್ತಾನದಲ್ಲೋ ಅಥವಾ ಬೀದರ್ನಲ್ಲೋ ಎಂದು ರೇಣುಕಾನವರಿಗೆ ಖೂಬಾ ಪ್ರಶ್ನೆ ಮಾಡಿದ್ದಾರೆ. ಸಂಸದ ಸಾಗರ್ ಖಂಡ್ರೆ ವಕ್ಫ್ ಕಾಯ್ದೆ ವಿರುದ್ಧ ಮತ ಚಲಾಯಿಸಿದರೆ ಎಂದಿರಲ್ಲದೆ ವಕ್ಫ್ನಿಂದ ಬಂದ ಆದಾಯದಿಂದ ಬಡವರಿಗೆ ಏನು ಸಹಾಯ ಮಾಡಿದಿರಿ? ದಾಖಲೆ ಬಿಡುಗಡೆ ಮಾಡಿ ಎಂದು ಖೂಬಾ ಸವಾಲು ಮಾಡಿದರು. ಏಪ್ರಿಲ್ 26ರಂದು ಕಾಶ್ಮೀರ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿ ಪ್ರಸ್ತಾಪಿಸಿದ್ದ ಭಗವಾನ್ ಖೂಬಾ ಯುದ್ಧದ ಅವಶ್ಯಕತೆ ಇಲ್ಲ ಎಂದು ಹೇಳುವ ಸಿಎಂ ಸಿದ್ದರಾಮಯ್ಯ, ನಿಮ್ಮ ಮನೆಯವರ ಮೇಲೆ ದಾಳಿ ಮಾಡಿದಾಗ ಮಾತ್ರ ಅದು ಅಧಿಕೃತ ಅನಿಸುತ್ತೆ ಎಂದು ತಿರುಗೇಟು ನೀಡಿದರು. ತುಷ್ಟೀಕರಣ ನೀತಿ ಅನುಸರಿಸುವುದು ಬಿಟ್ಟು ಸಿದ್ದರಾಮಯ್ಯ ಅವರು ಇಸ್ಲಾಂ ಧರ್ಮ ಸ್ವೀಕರಿಸುವುದು ಉತ್ತಮ ಎಂದು ಟಾಂಗ್ ನೀಡಿದರು. ಸಚಿವರೇ, ಬೀದರ ಜಿಲ್ಲೆಯ ಜನತೆಯನ್ನ ರಕ್ಷಿಸಿ. ದರೋಡೆಕೋರರಿಂದ, ಕಳ್ಳಕಾಕರಿಂದ, ಭ್ರಷ್ಟಾಚಾರಿಗಳಿಂದ, ಅನ್ಯಾಯವನ್ನ ಮಾಡ್ತಿರುವಂತಹ ಅಧಿಕಾರಿಗಳಿಂದ, ಭಯವನ್ನು ಹುಟ್ಟಿಸುವಂತ ವಾತಾವರಣ ನಿರ್ಮಾಣವನ್ನ ಮಾಡಿದಂತ ನಿಮ್ಮ ಸರ್ಕಾರದ ಅಧಿಕಾರಿಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರಾದಾಗ ಈ ದರೋಡೆ ಕೇವಲ ಪಾಲಿಕೆಗೆ ಮಾತ್ರ ಸೀಮಿತವಾಗಿತ್ತು. ಕಳೆದ 2 ವರ್ಷಗಳಿಂದ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಇವತ್ತು ಬೀದರ ಜಿಲ್ಲೆಯಲ್ಲಿ ಪ್ರತಿಯೊಂದು ನಗರಗಳಲ್ಲಿ ಹಗಲ ದರೋಡೆ, ಕಳ್ಳತನ, ಕೊಲೆ, ಸುಲಿಗೆ ಇತ್ಯಾದಿಗಳನ್ನ ನಡೀತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಕ್ಷ ಇಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಕ್ಷಮ ಇಲ್ಲ. ಹೀಗಾಗಿ ಅವರನ್ನು ವರ್ಗಾವಣೆ ಮಾಡಬೇಕನ್ನುವಂಥದ್ದನ್ನ ಅನೇಕ ಸಂಗತಿಗಳಲ್ಲಿ ಪ್ರಕಟಣೆಯನ್ನು ನಾವೆಲ್ಲ ವ್ಯಕ್ತವನ್ನು ವ್ಯಕ್ತಪಡಿಸಿದ್ವಿ. ಆ ಒಂದು ವಿರೋಧ ಪಕ್ಷದ ಭಾವನೆಗಳನ್ನ ಜನರಿಗೆ ಎಚ್ಚರಿಕೆಗೊಳಿಸಬೇಕು ಮತ್ತು ವಿರೋಧ ಪಕ್ಷದವರಿಗೆ ಗಮನಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಮೇಲೆಯೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆ ಕಡೆ ಗಮನ ಹರಿಸುವುದನ್ನ ಬಿಟ್ಟು ಎಲ್ಲ ಒಂದ್ ಕಡೆನೆ ಅವರಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ, ಮೇಲಿಂದ ಮೇಲೆ ದರೋಡೆಗಳು, ಕೊಲೆಗಳು, ಸುಲಿಗೆಗಳು, ಭ್ರಷ್ಟಾಚಾರ ಹೆಚ್ಚಾಗ್ತಿರುವುದನ್ನು ನೋಡಿದಾಗ ಸ್ಪಷ್ಟವಾಗಿ ಅವರ ನಿರ್ದೇಶನ ಕೆಳಗೆ ನಡೀತಾ ಇರಬಹುದೇನೋ ಅನ್ನುವಂತ ಕೇವಲ ಅನುಮಾನವಲ್ಲ, ನಿಜವಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ಅನಿಸ್ತಾ ಇದೆ ಜನರಿಗೆ. ಈಗೊಂದು ಬೀದರ್ ಜಿಲ್ಲೆಯ ಜನತೆ ಸಾಮಾನ್ಯವಾಗಿ ಭ್ರಷ್ಟಾಚಾರಗಳಿಂದ, ದರೋಡೆಕೋರಿಂದ, ಕಳ್ಳಕಾಕರಿಂದ ರಕ್ಷಣೆ ಬಯಸುವುದು ಸರ್ಕಾರದಿಂದ. ಇನ್ನ ಸರ್ಕಾರನೇ ಅರ್ಜಿ ಕೊಡುವಂತವರ ಮೇಲೆ ವಿರುದ್ಧವಾಗಿ ನೋಟಿಸ್ ಜಾರಿ ಮಾಡುವುದು,
ಅಥವಾ ಇಷ್ಟು ಬಂಗಾರ ಹೋಗಿಲ್ಲ, ಇಷ್ಟೇ ಬಂಗಾರ ಭರಿಸಿರ ಅನ್ನುವಂಥದ್ದನ್ನ ಒತ್ತಡ ಹಾಕ್ಬೋದು. ಇದು ಯಾವ ಆಡಳಿತ ಅನ್ನುವಂಥದ್ದನ್ನ ಪ್ರಜಾಪ್ರಭುತ್ವದಲ್ಲಿ ನನಗೆ ಅನಿಸ್ತಾ ಇದೆ. ಈ ವಿಷಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅನೇಕ ಸಭೆ ಸಮಾರಂಭಗಳಲ್ಲಿ, ಸಮಾವೇಶಗಳಲ್ಲಿ ರಾಜಕೀಯ ಭಾಷಣಗಳನ್ನ ಮಾಡ್ತಾರೆ, ಗ್ಯಾರಂಟಿ ಭಾಷಣಗಳನ್ನ ಮಾಡ್ತೀರಿ. ನಿಮ್ಗೆ ಯಾವ ಶಬ್ದದಲ್ಲಿ ಮಾತನಾಡಬೇಕನ್ನುವಂಥದ್ದನ್ನು ಕೂಡ ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ. ಜಿಲ್ಲೆಯಲ್ಲಿ ನಡೀತಿರುವಂತಹ ಘಟನೆಗಳ ನಿಮ್ಮ ಗಮನಕ್ಕಿಲ್ವಾ? ಇದ್ದಿದ್ರೆ ಇದ್ರ ಮೇಲೆ ತಗೊಂಡಿದ್ದ ಕ್ರಮಗಳೇನು? ಅಧಿಕಾರಿಗಳನ್ನ ಯಾವ ರೀತಿಯ ಅಕೌಂಟಬಿಲಿಟಿಯನ್ನ ಮಾಡಿದ್ರಿ ನೀವು? ಏನೂ ಮಾಡಿಲ್ಲ. ಅದಕ್ಕೆ ಸ್ಪಷ್ಟವಾಗಿ ಎಲ್ಲವೂ ನೇರ ಹೊಣೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಅವ್ರಿಗೆ ಗೊತ್ತಿರಬಹುದು ಚುನಾವಣೆ 5 ವರ್ಷಕ್ಕೊಮ್ಮೆ ನಡೀತಿದೆ ಅಂತ. ಆದ್ರೆ ಮಾನವೀಯತೆ, ಸಂವಿಧಾನದ ಮೇಲೆ ಇರುವಂತ ನಂಬಿಕೆ, ಪ್ರಜಾಪ್ರಭುತ್ವದಲ್ಲಿರುವಂತಹ ಭರವಸೆ ಎಲ್ಲಕ ಮೇಲಾಗಿ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯಗಳು, ಜವಾಬ್ದಾರಿಗಳು ಎಂದಾದ್ರೂ ಯೋಚನೆ ಮಾಡಿದಿರಾ? ಇಷ್ಟೆಲ್ಲ ಅಟ್ಟಹಾಸ ನಡೀತಿರುವಂತಹ ಸಂದರ್ಭದಲ್ಲಿ ಕೂಡ ಮೌನವಾಗಿದ್ದೀರಿ. ಮೌನದ ಅರ್ಥ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಎಲ್ಲಕ ದೊಡ್ಡದು ನಿನ್ನೆ ನಡೆದಂತ ಪಾರ್ವತಮ್ಮ ಗಡದ್ ಅವರ ಮನೆಯಲ್ಲಿ ಬೆಳಗಿನ ಜಾವದಲ್ಲಿ ದರೋಡೆ ಆದ್ಮೇಲೆ ಸ್ವತಃ SP ಅವರೇ ಮಾಧ್ಯಮದವರನ್ನ ಕರೆಸಿ ಇದನ್ನ ಸುದ್ದಿ ಮಾಡಬೇಡ್ರಿ ಅನ್ನುವಂತ ವಿನಂತಿ ಮಾಡಿಕೊಂಡಿದ್ಮೇಲೆ ಅನೇಕ ಮಾಧ್ಯಮಗಳಲ್ಲಿ ಕೂಡ ಬಂದಿಲ್ಲ. ಮೊದಲೆಲ್ಲ ನಾವು ಪ್ರಜಾಪ್ರಭುತ್ವದ 3 ಸ್ತಂಭಗಳಂತ ಹೇಳ್ತೀವಿ: ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ. ಕಳೆದ 1-2 ದಶಕಗಳಿಂದ ಪ್ರಜಾಪ್ರಭುತ್ವದ 3 ಸ್ತಂಭಗಳೆಲ್ಲ 4 ಸ್ತಂಭಗಳ ಅದರಲ್ಲಿ ನಾವು ಮಾಧ್ಯಮ ಕೂಡ ಸೇರಿಸಿದ್ದೇವೆ. ಈಗ ಇವ್ರ ಮೇಲೇನೆ ಇಂಥ ಒತ್ತಡವನ್ನ ಹಾಕುವಂತ ಗಂಭೀರವಾದಂತ ಘಟನೆಗಳನ್ನ ಮುಚ್ಚಿಡುವಂಥದ್ದನ್ನ ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಸಚಿವರು ಯಾವ ರೀತಿಯ ಭ್ರಷ್ಟ ಆಡಳಿತವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇದು ಸ್ಪಷ್ಟ ಉದಾಹರಣೆ. ಮತ್ತೆ ನನ್ನ ವಿನಂತಿ, ಮಾಧ್ಯಮದವರಿಗೆ ವಿನಂತಿ ಮಾಡಿಕೊಳ್ಳುವಷ್ಟು ಧೈರ್ಯ ಆ SP ಅವರಿಗೆ ಯಾಕೆ ಬಂತ ಅನ್ನುವಂಥದ್ದನ್ನ ಕೂಡ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನ ಕಾಡ್ತಾ ಇದ್ದೇನೆ. ಹಾಗಾದ್ರೆ ದಿನನಿತ್ಯ ಬೆಳಗ್ಗೆದ್ದಿ ನಾವು ಪ್ರಜಾಪ್ರಭುತ್ವ, ಅಂಬೇಡ್ಕರ್ ಅವರು, ಸಂವಿಧಾನ, ಸರ್ಕಾರ ನಂಬಿಕೆ ಇರ್ಲಿಕ್ಕೆ ಸಾಧ್ಯವ? ಸಾಧ್ಯ ಇಲ್ಲ. ಇದನ್ನ ಸಮಾಜದ ಕಳಕಳಿ ಉಳ್ಳವರು, ಮಾಧ್ಯಮದವರು, ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಇದನ್ನ ಸ್ವಚ್ಛಗೊಳಿಸುವಂತ ಕೆಲಸ ಮಾಡಬೇಕನ್ನುವಂಥದ್ದನ್ನ ನನ್ನ ಕಳಕಳಿ ವಿನಂತಿ ಅಂತ ಕೇಳ್ಬೋದು. ಮತ್ತೆ ಇವತ್ತು ಬೀದರ್ದಲ್ಲಿ ಮೋದಿ ಸರ್ಕಾರದ 2025ರ ವಕ್ಫ್ ಕಾನೂನಿನ ವಿರುದ್ಧವಾಗಿ
ಒಂದು ದೊಡ್ಡ ರ್ಯಾಲಿಯನ್ನು ತೆಗೆದಿದ್ದಾರೆ. ಇಲ್ಲಿನ ಸಂಸದರು ಕೂಡ ಆ ಒಂದು ವಕ್ಫ್ ಬಿಲ್ಲಿನ ವಿರುದ್ಧವಾಗಿ ಲೋಕಸಭೆಯಲ್ಲಿ ಮತದಾನವನ್ನು ಮಾಡಿದ್ದಾರೆ. ಒಬ್ಬ ಜನಪ್ರತಿನಿಧಿ ಸ್ವಲ್ಪ ಆತ್ಮಸಾಕ್ಷಿಗಾಗೂ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ನನ್ನ ಅನಿಸಿಕೆ. ಮೋದಿ ಸರ್ಕಾರದ 2025ರ ವಕ್ಫ್ ಬಿಲ್ ಅಂದ್ರೆ ಉಮ್ಮೀದ್ ಯಾರಿಗಾಗಿ, ಯಾವ ಕಾರಣಕ್ಕಾಗಿ, ಯಾತಕ್ಕಾಗಿ ಈ ಒಂದು ಕಾನೂನವನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಸಂಸದರು. ಅರ್ಥ ಮಾಡ್ಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ವಿರುದ್ಧವಾಗಿ ಮತದಾನವನ್ನು ಹಾಕಿದ್ದಂತೂ ಸ್ಪಷ್ಟವಾಗಿ ಮಾಧ್ಯಮಗಳಲ್ಲಿ ಬಂದಿದೆ. ಇವತ್ತು ವಕ್ಫ್ ಕಾನೂನು ಮೊದಲಿನ ಹಳೆ ಕಾನೂನಿನಲ್ಲಿ ನಮ್ಮ ಜಿಲ್ಲೆಯಲ್ಲಿನೇ ಅನೇಕ ನಮ್ಮ ರೈತರ ಜಮೀನುಗಳು, ಸರ್ಕಾರಿ ಆಸ್ತಿಗಳು, ಮಠಗಳ ಆಸ್ತಿಗಳನ್ನ ವಕ್ಫಿನ ಹೆಸರಲ್ಲಿ ನೋಂದಾಯಿಸಿರುವುದನ್ನು ನಾವೇ ಪ್ರತಿಭಟನೆಯಲ್ಲಿ ಮಾಡಿ ನಾವು ನೋಡಿದ್ದೀವಿ. 2025ರ ಮೋದಿ ಸರ್ಕಾರದ ವಕ್ಫ್ ಕಾನೂನು ಉಮ್ಮೀದು ಹಿಂದೂಗಳ ಆಸ್ತಿಯನ್ನ ರಕ್ಷಣೆಯನ್ನ ಮಾಡಬೇಕು ಮತ್ತು ದೇಶದಲ್ಲಿರುವಂತ ನಿಜವಾದಂತ ವಕ್ಫ್ ಆಸ್ತಿಯ ಲಾಭ ಬಡ ಮುಸಲ್ಮಾನರಿಗೆ ತಲುಪಬೇಕು ಅನ್ನುವಂತ ಸದುದ್ದೇಶದಿಂದ ಈ ಕಾನೂನನ್ನು ತಂದಿದೆ. ಅದಕ್ಕೆ ಬಡ ಮುಸಲ್ಮಾನರು ಇಲ್ಲಿಯವರೆಗೆ ವಕ್ಫ್ ಆಸ್ತಿಯಿಂದ ಬರುವಂತ ಲಾಭದಿಂದ ವಂಚಿತರಾಗಿದ್ದಾರೆ. ಅದನ್ನ ಸರಿಪಡಿಸಿ ಲಾಭ ಮುಟ್ಟಿಸಬೇಕನ್ನುವಂತ ಉದ್ದೇಶದಿಂದ ತಂದಿದ್ದಾರೆ. ಇವತ್ತು ದೇಶದಲ್ಲಿ ಕೆಲವು ಕಾಂಗ್ರೆಸ್ಸಿನ ರಾಜ್ಯಗಳು ಮತ್ತು ಕ್ಷೇತ್ರೀಯ ಪಕ್ಷಗಳ ರಾಜ್ಯಗಳ ಸರ್ಕಾರ ನಾವು ನಮ್ಮ ರಾಜ್ಯದಲ್ಲಿ ಇದನ್ನ ಅನುಷ್ಠಾನಗೊಳಿಸಿಲ್ಲ ಅಂದಾಗ ಲೋಕಸಭೆಯಲ್ಲಿಯೇ ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವರು ಇದು ಲೋಕಸಭೆ ಪಾಸ್ ಮಾಡಿದಂತ ಬಿಲ್ ಇದೆ, ಯಾವುದೇ ಕಾರಣಕ್ಕೆ ನಿಮ್ಮನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ಪ್ರಶ್ನೆನೇ ಬರಲ್ಲ ಅನ್ನುವಂಥ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ರಾಜ್ಯದ ಸಚಿವರಾದಂಥ ರಹೀಂ ಖಾನ್ ಅವರು, ಈ ಕ್ಷೇತ್ರದ ಶಾಸಕರು, ಅವರ ಚುನಾವಣೆಯಲ್ಲಿ ಯಾರ್ಯಾರು ಅವರಿಗೆ ಮತವನ್ನು ಹಾಕಿದ್ದೀರೋ, ಯಾವ ಹಿಂದೂ ಮುಖಂಡರುಗಳು ಮಠಾಧೀಶರುಗಳು ಅವರನ್ನ ಸಮರ್ಥಿಸಿದರೋ, ಸ್ವಲ್ಪ ಅವರಿಗೆ ಒಂದು 2 ಪ್ರಶ್ನೆಗಳನ್ನ ಕೇಳಿ. ನಿಮ್ಮ ಹಳೆಯ ವಕ್ಫ್ ಬಿಲ್ ಮುಖಾಂತರ ಸಾವಿರಾರು ಎಕರೆ ಹಿಂದೂಗಳ ಜಮೀನನ್ನ ನೀವು ವಕ್ಫ್ನಲ್ಲಿ ನೋಂದಾಯಿಸಿಕೊಂಡಿದ್ರಿ, ಮಠಗಳ ಮತ್ತು ಸರ್ಕಾರಿ ಆಸ್ತಿಗಳ ನೋಂದಾಯಿಸಿಕೊಂಡಿದ್ರಿ, ಇದಕ್ಕೆ ನಾವು ನಿಮ್ಗೆ ಮತವನ್ನ ಹಾಕಿದ್ದೀವ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಮಾಡಬೇಕು. ಮತ್ತು ಬಡ ಮುಸಲ್ಮಾನರನ್ನ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ, ನೀವು ಕೂಡ ಇಲ್ಲಿಯವರೆಗೆ ವಕ್ಫ್ ಆಸ್ತಿಯಿಂದ ಬಂದಿದಂತ ಆದಾಯದಿಂದ ಯಾವ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾಗಲಿ, ಹಾಸ್ಟೆಲ್ಗಳನ್ನು ನಡೆಸಿದಾಗಲಿ, ಬಡವರ ಚಿಕಿತ್ಸೆಗೆ ಹಣ ಕೊಟ್ಟಿದ್ದಾಗಿರಲಿ, ಬಡವರಿಗೆ ಅನ್ನ ಒದಗಿಸಿದಾಗಿರಲಿ, ಯಾವುದಾದರೂ ದಾಖಲೆಗಳನ್ನು ಇದ್ರೆ
ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ನಾಳೆನೆ ಬಿಡುಗಡೆ ಮಾಡಿ ಮತ್ತು ಮೋದಿ ಸರ್ಕಾರದ ವಿರುದ್ಧವಾಗಿ ಮಾತನಾಡುವಂತ ನಿಮ್ಮ ಹತ್ರ ಯಾವುದಾದ್ರೂ ನೈತಿಕತೆ ಇದ್ರೆ ತೋರಿಸಿ. ರಹೀಂ ಖಾನ್ ಅವರೇ, 2 ವರ್ಷ ಆಯ್ತು ಸಚಿವರಾಗಿ, ನಿಮ್ಮ ಸಾಧನೆ ಏನು ಅನ್ನುವಂಥದ್ದನ್ನ ಜಿಲ್ಲೆ ಜನತೆಗೆ ಗೊತ್ತಿದೆ. ಸುಮ್ಮನೆ ಏನೋ ಒಂದು ಟೋಪಿ ಹಾಕೊಂಡು ಮಾತಾಡುವುದಲ್ಲ. ನಿಮಗೆ ಕೇವಲ ಮುಸಲ್ಮಾನರ ಮಾತ್ರ ಓಟ್ ಕೊಟ್ಟಿದ್ದಾರೆ ಅಂತ ಅಲ್ಲ, ಹಿಂದೂಗಳು ನಿಮ್ಮನ್ನ ಮತವನ್ನ ಕೊಟ್ಟಿದ್ದಾರೆ. ಅವರ ರಕ್ಷಣೆ ಏನಾದ್ರೂ ಒಂದು ಶಬ್ದ ಆದ್ರೂ ಇಲ್ಲಿಯವರೆಗೆ 2 ವರ್ಷ ಆಯ್ತು ನೀವು ಮಂತ್ರಿಯಾಗಿ. ವಕ್ಫ್ ಆಸ್ತಿ ಹೋದಾಗ ಎಂದಾದ್ರೂ ಅವರು ರಕ್ಷಣೆಗಾಗಿ ಬಂದಿದ್ರ? ನಾಚಿಕೆ ಆಗ್ಬೇಕಲ್ವಾ? ಅನೇಕ ಮನೆಗಳ ದರೋಡೆ ನಡೆದಾಗ ಅವ್ರ ಮನೆ ಹೋಗಿ ವಿಚಾರಿಸ್ತಿದ್ರ? ತಕ್ಷಣವಾಗಿ ಕ್ರಮ ತಗೊಂಡಿದ್ದೇನು? ಮತ್ತು 22ನೇ ತಾರೀಕಿನಿಂದ ಪುಲ್ವಾಮಾದಲ್ಲಿ ನಡೆದಂತ, ಪಹಲ್ಗಾಮ್ದಲ್ಲಿ ನಡೆದಂತ ದುರ್ಘಟನೆ ಅಂದ್ರೆ ಘಟನೆ ಇಡೀ ರಾಷ್ಟ್ರದಲ್ಲಿರುವಂತಹ ಹಿಂದೂ ಸಮಾಜವನ್ನಲ್ಲ, ವಿಶ್ವದಲ್ಲಿರುವಂತಹ ಹಿಂದೂ ಸಮಾಜವನ್ನ ಇವತ್ತು ಪ್ರಶ್ನೆಯನ್ನ ಮಾಡುವ ರೀತಿಯಲ್ಲಿ ಹಿಂದೂಗಳನ್ನ ನಿಮ್ಮ ಧರ್ಮ ಯಾವುದು ಅನ್ನುವಂಥದ್ದನ್ನ ಕೇಳಿ ಗುಂಡನ್ನ ಹಾಕಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕೆ ಹಿಂದೂ ಜೀವನ ಪದ್ಧತಿಗೆ ಒತ್ತು ಕೊಡ್ತದೆ ಅನ್ನುವಂಥದ್ದನ್ನ ಇವತ್ತು ಪ್ರತಿಯೊಬ್ಬ ಮೂರ್ತಿ ಪೂಜೆ ಮಾಡುವವರಾಗಲಿ, ದೇವರ ಮೇಲೆ ನಂಬಿಕೆ ಇಡುವವರಾಗಲಿ, ನಮ್ಮ ಶ್ರದ್ಧೆಯಿಂದ ಆಚರಣೆಗಳನ್ನು ಮಾಡುವವರಾಗಲಿ, ಇವತ್ತು ಕಣ್ಣು ತೆರೆಸುವ ರೀತಿಯಲ್ಲಿ ಪಾಕಿಸ್ತಾನದ ಪ್ರಾಯೋಜಿತ ಉಗ್ರಗಾಮಿಗಳು ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಗುಂಡನ್ನ ಆರಿಸಿ ಸಾಯಿಸಿದ್ದಾರೆ. ಭಾರತದಲ್ಲಿ ಅದಕ್ಕೆ ಕೆಲವರು ಈ ವಿಷಯ ಅಥೆಂಟಿಕ್ ಇಲ್ಲ, ಆ ಉಗ್ರಗಾಮಿಗಳು ಬಂದು ನಿಮ್ಮ ಮನೆಯವರನ್ನ ಕೊಂದಿದಾಗ ಮಾತ್ರ ಅಥೆಂಟಿಕ್ ಅನ್ನುವಂಥದ್ದನ್ನೇ ನೀವು ನಂಬ್ತೀರಷ್ಟೇ. ಅಲ್ಲಿಯವರೆಗೆ ನಿಮಗೆ ಅದರ ಅಥೆಂಟಿಕೇಶನ್ ನಿಮ್ಮ ಮನಸ್ಸಿಗೆ ಬರುವುದಿಲ್ಲ. ತಕ್ಷಣವಾಗಿ ನಮ್ಮ ಪ್ರಧಾನಿಗಳು ಸೌದಿ ಅರೇಬಿಯಾದಿಂದ ದೇಶಕ್ಕೆ ಮರಳಿ ತಕ್ಷಣವಾಗಿ ಯಾವ ಕ್ರಮಗಳನ್ನ ತಗೊಳ್ಬೇಕು ದೇಶದ ರಕ್ಷಣೆಗೆ, ಅದರಲ್ಲಿ ವಿಶೇಷವಾಗಿ ಹಿಂದೂಗಳ ರಕ್ಷಣೆಗಾಗಿ ಎಲ್ಲ ಕ್ರಮಗಳನ್ನ ತಗೊಳ್ತಾ ಇದ್ದ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯುದ್ಧದ ಅವಶ್ಯಕತೆ ಇಲ್ಲ, ಸಿದ್ದರಾಮಯ್ಯನವರೇ ನೀವು ಮುಖ್ಯಮಂತ್ರಿಗಳಿದ್ರಿ, ನೀವು ಪ್ರಧಾನಮಂತ್ರಿಗಳಲ್ಲ, ನೀವು ಕೂಡ ನಿಮ್ಮ ಇತಿಮಿತಿಯಲ್ಲಿ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಸ್ವಲ್ಪ ನಿಮ್ಗ ಗಮನಕ್ಕೆ ಬರಬೇಕು. ಯುದ್ಧ ಮಾಡಬೇಕಾ, ಯಾವ ರೀತಿ ಪಾಕಿಸ್ತಾನದ ವಿರುದ್ಧ ಭಾರತೀಯರ ರಕ್ಷಣೆಗಾಗಿ ಕ್ರಮಗಳನ್ನು ತಗೊಳ್ಬೇಕು ಅನ್ನುವಂಥದ್ದನ್ನ ದೇಶದ ಪ್ರಧಾನಮಂತ್ರಿಯಾದಂತ 56 ಇಂಚಿನ ಎದೆ ಉಳ್ಳುವಂತ ನರೇಂದ್ರ ಮೋದಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಡೀ ವಿಶ್ವಕ್ಕೆ ಗೊತ್ತಿದೆ. ಇವತ್ತು ಅನೇಕ ಬಲಿಷ್ಠ ರಾಷ್ಟ್ರಗಳು ಪಾಕಿಸ್ತಾನದ ಕೃತ್ಯವನ್ನ ಖಂಡಿಸಿ ನರೇಂದ್ರ ಮೋದಿ ಅವರ ಸರ್ಕಾರ ತಗೊಂಡಿದ್ದಂತಹ ಕ್ರಮಗಳನ್ನ ಶ್ಲಾಘಿಸಿ ಇವತ್ತು ಬೆನ್ನೆಲುಬಾಗಿ ಮೋದಿ ಸರ್ಕಾರದ ಜೊತೆಯಲ್ಲಿ ನಿಂತಿದ್ದಾರೆ.
ಇಂಥ ಒಂದು ಘಟನೆಯಲ್ಲಿಯೂ ಕೂಡ ಕೇವಲ ಮುಸಲ್ಮಾನರ ತುಷ್ಟೀಕರಣವನ್ನ ಮಾಡಬೇಕನ್ನುವಂತ ಸಿದ್ದರಾಮಯ್ಯನವರೇ ಎಲ್ಲೋ ಒಂದು ಕಡೆ ನೀವು ಮಾನಸಿಕವಾಗಿ ಇಸ್ಲಾಮ ಧರ್ಮವನ್ನ ಸ್ವೀಕಾರ ಮಾಡಿದಿರಿ ಅನ್ನುವಂಥದ್ದನ್ನ ನಿಮ್ಮ ಹೇಳಿಕೆಗಳಿಂದ, ನಿಮ್ಮ ನಡವಳಿಕೆಗಳಿಂದ, ನಿಮ್ಮ ಸರ್ಕಾರದ ಆಡಳಿತದಿಂದ ಅನಿಸ್ತಾ ಇದೆ. ಹಾಗಾದ್ರೆ ನೇರವಾಗಿ ಒಂದ್ಸರ್ತಿ ಮುಸಲ್ಮಾನರಾಗಿ ಕನ್ವರ್ಟ್ ಆಗ್ಬಿಡಿ. ಕನಿಷ್ಠ ಪಕ್ಷ ನಿಮ್ಮನ್ನ ಢೋಂಗಿ ಹಿಂದೂಗಳಂತ ಮತ ಹಾಕುವವರೆಗಂತೂ ಗೊತ್ತಾಗ್ತದೆ. ಹೀಗಾಗಿ ಮೋದಿ ಸರ್ಕಾರ ಎಲ್ಲಾ ರೀತಿಯ ಪಾಕಿಸ್ತಾನದ ವಿರುದ್ಧ ಭಾರತದ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ರಾಜತಾಂತ್ರಿಕತೆಯ ಸಂಬಂಧಗಳಿಂದ ಪಾಕಿಸ್ತಾನವನ್ನ ಮುಂದೆಂದೂ ಹೆಡೆ ಎತ್ತಲಾಗತ್ಲೆ ಮಾಡ್ತಾರ ಅನ್ನುವಂಥದ್ದನ್ನ ಇಡೀ ದೇಶದ ಜನತೆಗೆ ಗೊತ್ತಿದೆ. ಹೀಗಾಗಿ ಜಿಲ್ಲೆಯ ಜನತೆಯನ್ನ ನಾನು ವಿನಂತಿ ಮಾಡ್ಕೊಳ್ತೀನಿ, ಮೋದಿ ಸರ್ಕಾರದ ನಿರ್ಣಯಗಳಿಗೆ ತಾವು ಸಹಕರಿಸಬೇಕನ್ನೋ ವಿನಂತಿಯೊಂದಿಗೆ ಇಂದಿನ ಈ ಪತ್ರಿಕೆಗೋಷ್ಠಿ. ಬೀದರ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹಾಡು ಹಗಲೇ ಕಳ್ಳತನ, ದರೋಡೆ, ಕೊಲೆ ನಡೆಯುವುದರ ಜೊತೆಗೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ಸರ್ಕಾರಿ ಪ್ರಾಯೋಜಿತ ದರೋಡೆ ಎಂದು ಈ ಎಲ್ಲಾ ನಿರಂತರ ಪ್ರಕರಣಗಳಿಂದ ನಮಗೆ ಅನುಮಾನ ಮೂಡುತ್ತಿದೆ ಎಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡುಗಿ ತಿಳಿಸಿದರು. ನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬಿಜೆಪಿ ವತಿಯಿಂದ ಸೋಮವಾರ ಸುದ್ದಿಗೋಷ್ಠಿ ಮಾತನಾಡಿ ಅವರು ಸಚಿನ್ ಪಾಂಚಲ ಆತ್ಮಹತ್ಯೆ ಪ್ರಕರಣ, ಹಳು ಮನೆಗಳ ದರೋಡೆ, ಎಟಿಎಂ ದರೋಡೆ, ಮೊಬೈಲ್ ಲ್ಯಾಪ್ಟಾಪ್ ಕಳ್ಳತನ ಜಿಲ್ಲೆಯಲ್ಲಿ ನಿರಂತರ ನಡೆಯುತ್ತಿದೆ. ಹೆಚ್ಚು ಬಂಗಾರ ಕಳ್ಳತನವಾದರೆ ಕಡಿಮೆ ಬಂಗಾರ ಭರಿಸುವಂತೆ ಪೊಲೀಸರು ಸಂತ್ರಸ್ತರಿಗೆ ಹೇಳಿಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು. ಹಾಗಾದರೆ ಉಳಿದ ಬಂಗಾರ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸಿದರು. ಜಿಲ್ಲೆಗೆ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳ ಅವಶ್ಯಕತೆ ಇದೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರನ್ನು ಕೂಡಲೇ ಬದಲಾವಣೆ ಮಾಡಲು ಒತ್ತಾಯಿಸಿದರು. ನಗರದಲ್ಲಿ ಮನೆ ಮಾಡಲು ಹೆದರುತ್ತಾರೆ, ಆದರೂ ಕೂಡ ವಿಷಯ ಹೊರಗೆ ಬರದಂತೆ ವ್ಯವಸ್ಥಿತವಾಗಿ ನೋಡಿಕೊಳ್ಳಲಾಗುತ್ತದೆ. ಇಷ್ಟೆಲ್ಲ ದುರ್ಘಟನೆಗಳು ಜಿಲ್ಲೆ ನಡೆಯುತ್ತಿದ್ದರೂ ಜಿಲ್ಲಾ ಉಸ್ತುವಾರಿ ಸಚಿವರು, ಕೇಂದ್ರ ಗೃಹ ಸಚಿವರು ರಾಜೀನಾಮೆ ಕೇಳುತ್ತಿದ್ದಾರೆ. ನೀವೇಕೆ ರಾಜೀನಾಮೆ ನೀಡಬಾರದೆಂದು ಪಾರ್ಟಿ ಸಚಿವರು ಪ್ರಶ್ನೆ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರಪ್ಪ ಅವರದೇ, ಕಿರಣ್ ಪಾಟೀಲ್, ಪ್ರಶಿಕ್ಷಣ ಪ್ರಯೋಗ ರಾಜ್ಯ ಸಂತ ಆಸಿಫ್ ನಾಗಮೂರ್ತಿ, ನಗರಸಭಾ ಸದಸ್ಯ ಶಶಿವಸಲಿ, ಸಂತೋಷ್ ರೆಡ್ಡಿ ಆಂದೂರ್, ಬಸವ ಪವಾರ್, ವೀರು ದಿಗ್ವಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾನೂನು ಸುವ್ಯವಸ್ಥೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ವಾತಾವರಣ ಬೀದರ್ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಕಳೆದ ಒಂದು ವರ್ಷದ ಮೇಲ್ಪಟ್ಟ ಅವಧಿಯಿಂದ ಸರಾಸರಿ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು 2 ಕೊಲೆಗಳು ನಡೀತಾ ಇವೆ. ಆನ್ಲೈನ್ ಡೆವರೇಜ್ ತೆಗೆದಾಗ 2 ಕೊಲೆಗಳು ಜಿಲ್ಲೆಯಲ್ಲಿ ನಡೀತಾ ಇವೆ. ಇವತ್ತು ಬೇರೆ ಬೇರೆ ಮಾಫಿಯಾಗಳು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇವೆ. ಉದಾಹರಣೆಗೆ ಬಸವ ಕಲ್ಯಾಣದಲ್ಲಿ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡುವಂತ ಒಂದು ಕಾರ್ಖಾನೆಗಳು. ಯಾವುದೇ ಒಂದು ವಾಹನವನ್ನು ಸ್ಕ್ರ್ಯಾಪ್ ಮಾಡಬೇಕಾದ್ರೆ ಅದಕ್ಕೆ RTO ಪರ್ಮಿಷನ್ ಬೇಕು. ಒಂದು ಬಸವ ಕಲ್ಯಾಣದಲ್ಲಿ ಒಂದು 4-8 ಜನರು ಯಾವ ರೀತಿ ಸ್ಕ್ರ್ಯಾಪ್ ಮಾಡ್ತಾ ಇದ್ದಾರೆ, ಕಳಂಟಿಗೆ ಮಾಡ್ತಂದಂಥ ಗಾಡಿಗಳು 1 ಗಂಟೆಯಲ್ಲಿ ಅದರಲ್ಲಿ ಯಾವುದೇ ಪಾರ್ಟ್ಗಳನ್ನು ಪುನಃ ಇಡ್ಲಿಕ್ಕಾಗಲ್ಲ. ಆ ಒಂದು ಕೆಲಸ ನಡೀತಾ ಇದೆ. ಇವತ್ತು ಬಸವ ಕಲ್ಯಾಣ ಬಾರ್ಡರ್ ಹತ್ರ ಬಯೋಡೀಸೆಲ್ ಮಾರಾಟ ಮಾಡುವಂತ ಒಂದು ದೊಡ್ಡ ಜಾಲ ಕೆಲಸ ಮಾಡ್ತಾ ಇದೆ. ಈ ರೀತಿ ಇವತ್ತು ಜಿಲ್ಲೆಯಲ್ಲಿ ಪೊಲೀಸರು ಇದ್ದಾರೋ ಇಲ್ಲೋ ಅನ್ನೋ ರೀತಿಯಲ್ಲಿ ಕೆಲಸಗಳು ನಡೀತಾ ಇವೆ. ಬೀದರ್ನಲ್ಲಿ ನಡೆದಂಥ ದರೋಡೆಗಳು, ಪ್ರಾರಂಭದಲ್ಲಿ ಸಚಿನ್ ಪಂಚಾಳ್ ಆತ್ಮಹತ್ಯೆ ಕೇಸ್ನಲ್ಲಿ ಪೊಲೀಸರು ನಡೆದುಕೊಂಡ ರೀತಿ ತಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ರಾಜ್ಯಾದ್ಯಂತ ಸುದ್ದಿ ತಾವೇ ಮಾಡಿದ್ರಿ. ಆ ಒಂದು ಸಚಿನ್ ಪಂಚಾಳ್ನ ಸಹೋದರಿಯರಿಗೆ ಒಂದು FIR ತಗೊಳ್ಳಲಾರ್ದೇ ವಿವಿಧ ಠಾಣೆಗಳಿಗೆ ಅಲ್ಲಾಡಿಸಿದ್ದು ಪೊಲೀಸರ ಮನೋಸ್ಥಿತಿ ಯಾವ ರೀತಿ ಇದೆ ಈ ಜಿಲ್ಲೆಯಲ್ಲಿ ಅನ್ನೋದನ್ನು ಹಿಡ್ಕೊಂಡು, ತದನಂತರ ನಡೆದಂಥ ನಮ್ಮ ಬ್ಯಾಂಕ್ ದರೋಡೆ ಪ್ರಕರಣ, ಇವತ್ತಿಗೂ ಕೂಡ ಆ ಬ್ಯಾಂಕ್ ದರೋಡೆ ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಅನ್ನೋದು ಕಂಡುಹಿಡ್ಲಿಕ್ಕೆ ಇವತ್ತು ಈ ಪೊಲೀಸರಿಗೆ ಆಗಲಿಲ್ಲ. ಆ ಬ್ಯಾಂಕ್ ದರೋಡೆನೇ ಕೊನೆ ಪ್ರಕರಣ ಆಗಬಹುದು ಅಂತ ನಾವು ಅನ್ಕೊಂಡಿದ್ದೀವಿ. ಯಾಕಂದ್ರೆ ಅದಾದ ನಂತರ ಪೊಲೀಸರು ಎಚ್ಚೆತ್ಕೊಂಡು ನಾವೆಲ್ಲ ಕಡೆ CCTV ಕ್ಯಾಮ್ರಾ ಕೂಡಿಸಿದ್ದೀವಿ, ಮತ್ತೊಂದನ್ನು ಮಾಡಿದ್ದೀವಿ ಅಂತ ಎಲ್ಲ ಕಡೆ ಭಾಳ ಕೊಚ್ಕೊಂಡ್ರು, ಎಲ್ಲ ಪತ್ರಿಕೆಗಳ ಮುಖಾಂತರ ಎಲ್ಲ ಕಡೆ ಹೇಳಿದ್ರು. ಆದ್ರೆ ಅದಾದ ನಂತರ ನಮ್ಮ ಒಬ್ಬ ಮಾಜಿ ಸೈನಿಕನ ಮನೆಯಲ್ಲಿ ಮಗಳ ಮದುವೆ ಇದೆ. ಆ ಮದುವೆಗಾಗಿ ತಂದಿಟ್ಟಂತ ಎಲ್ಲ ಬಂಗಾರ
ಅದನ್ನೆಲ್ಲ ದರೋಡೆಕೋರರು ಲೂಟಿ ಮಾಡ್ಕೊಂಡು ಹೋದ್ರು. ಯಾವುದೇ CCTV ಕ್ಯಾಮ್ರಾಗಳು ಕೆಲಸ ಮಾಡಲಿಲ್ಲ. ಮೊನ್ನೆ ಮತ್ತೊಂದು ಸಲ ಬಂದೂಕಿನ ತುದಿಯ ಮೇಲೆ ಬಂದೂಕನ್ನು ಹಿಡಿದುಕೊಂಡು ಮನೆ ಜನರಿಗೆಲ್ಲ, ಈಗಾಗಲೇ ನಾವು ಕೇಂದ್ರ ಸಚಿವರು ನಮ್ದೆಲ್ಲ ತಂಡ ಭೇಟಿ ಮಾಡಿ ಬಂದಿದ್ದೀವಿ. ಅವ್ರ ಮನೆಯಲ್ಲಿ ಇಟ್ಟಂತ ಬಂಗಾರ ಅವರಿಗೆಲ್ಲ ಒಂದ್ ಕಡೆ ಕೂಡ ಹಾಕಿ, ನಿಮ್ಮ ಮಗನನ್ನು ಶೂಟ್ ಮಾಡ್ತೀವಿ, ನಿಮ್ಮನ್ನು ಶೂಟ್ ಮಾಡ್ತೀವಿ ಅಂತ ಬಂದು ಮನೆಯನ್ನು ಮುರಿದು, ಮನೆಯ ಬಾಗಿಲನ್ನು ಮುರಿದು, ಪಕ್ಕದ ಮನೆಯಲ್ಲಿರುವಂತ ಕಿರಾಯಿನಿಂದ ಇರುವಂತ ಹುಡುಗರಿಗೂ ಕೂಡ ಅವರನ್ನು ಬಂದೂಕಿನ ಒಂದು ಕೊನೆಯ ಮೇಲೆ ಅವರಿಗೆ ಅವರಲ್ಲಿರುವಂತ ಲ್ಯಾಪ್ಟಾಪ್, ಮೊಬೈಲ್ಗಳನ್ನು ಲೂಟಿ ಮಾಡಿ ಅವರೆಲ್ಲರಿಗೂ ಬಾತ್ರೂಮ್ನ ಕೂಡ ಹಾಕಿ, ನಾವು ಇನ್ನೂ ಅರ್ಧ ಗಂಟೆ ಇಲ್ಲೇ ಇರ್ತೀವಿ, ನೀವೇನಾದ್ರೂ ಆವಾಜ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಶೂಟ್ ಮಾಡ್ತೀವಿ ಅಂತ ಹೇಳಿ ಆ ಮನೆಯವರಿಗೆ ಬೆದರಿಕೆ ಹಾಕಿ, ಇವತ್ತ ಆ CCTVಗಳು ಕೂಡ ಅವ್ರು ಯಾವ ವಾಹನದಲ್ಲಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಇಲ್ಲಿಯವರೆಗೆ ಅವ್ರದ್ದು ಯಾವುದೇ ಸುಳಿವನ್ನು ಇವತ್ತ ನಮ್ಮ ಜಿಲ್ಲೆಯ ಪೊಲೀಸರು ಅದಕ್ಕೆ ತನಿಖೆ ಮಾಡಿಲ್ಲ. ಇವತ್ತು ಈ ಎಲ್ಲಾ ದರೋಡೆಗಳನ್ನು ನೋಡಿದ್ರೆ ನಮ್ಗೇನು ಅನಿಸ್ತಾ ಇದೆ ಅಂದ್ರೆ ಇದೊಂದು ಸರ್ಕಾರಿ ಪ್ರಾಯೋಜಿತ ದರೋಡೆಗಳು ನಡೀತಾವೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಇವತ್ತು ಗ್ಯಾರಂಟಿ ಹೆಸರ ಮೇಲೆ ಸರ್ಕಾರ ದಿವಾಳಿ ಎದ್ದಿದೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಈ ಹಿಂದೆನೆ ಮತ್ತೊಂದ್ಸಲ ನಾವು ನಿಮ್ಮ ಪತ್ರಿಕಾ ಇದರಲ್ಲಿ ಹೇಳಿದ್ವಿ, ನಾವು ಒತ್ತಾಯ ಮಾಡಿದ್ವಿ ಅನೇಕ ಸಲ, ನಮ್ಮಲ್ಲಿರುವಂತ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ. ಯಾಕೆ ಅಂದ್ರೆ ಪಕ್ಕದ ಕಲಬುರಗಿಯಲ್ಲಿ ದರೋಡೆ ಆದಾಗ ಅಲ್ಲಿ ಶೂಟೌಟ್ ಆಗಿ ಅಲ್ಲಿರುವಂತ ಒಂದು ದರೋಡೆಕೋರರನ್ನು, ಇಲ್ಲೇ ಕೆಲಸ ಮಾಡಿ ಹೋಗಿದ್ದಂತ ಸಂತೋಷ್ ತಟ್ಪಳ್ಳಿ ಅನ್ನುವಂತ ಒಂದು ಅಧಿಕಾರಿ ಶೂಟೌಟ್ ಮಾಡಿ ಅಲ್ಲಿ ಆ ದರೋಡೆಕೋರರನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಬೀದರ್ನಲ್ಲಿ ಆಗಿದ್ದ ದಿವಸ ಮಂಗಳೂರಿನಲ್ಲಿ ಆದಂತ ದರೋಡೆಕೋರರಿಗೆ ಕೇರಳದಲ್ಲಿ ಹೋಗಿ ಶೂಟೌಟ್ ಮಾಡಿ, ಕೇರಳ ತಮಿಳುನಾಡಿನಲ್ಲಿ ಶೂಟೌಟ್ ಮಾಡಿ ಅವರನ್ನು ಹಿಡ್ಕೊಂಡು ಬಂದಂತ ಘಟನೆ ನಾವು ನೀವೆಲ್ಲರೂ ನೋಡಿದ್ದೀವಿ. ಅವಾಗಿದ್ದಂತ ಅಧಿಕಾರಿಗಳು ಇವತ್ತು ಬೀದರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 1 ವರ್ಷ 2 ವರ್ಷ ಹಿಂದ್ಗಡೆ ಇದ್ದಂತ ಅಧಿಕಾರಿಗಳೇ ಕೆಳ ಹಂತದಲ್ಲಿ ಎಲ್ಲ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಇದ್ದಾರೆ. ಆ ದಕ್ಷ ಅಧಿಕಾರಿಗಳಿಗೆ ಎಲ್ಲೋ ಒಂದ್ ಕಡೆ ಕೈ ಕಟ್ಟಿ ಹಾಕಿದ್ದಾರೆ ಅಂತ ಅನಿಸ್ತಾ ಇದೆ. ಮೇಲಧಿಕಾರಿಗಳು, ಇಲ್ಲಿರುವಂತಹ ಸಚಿವರು ಇದನ್ನು ಗಮನಿಸ್ತಾ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಇದಕ್ಕೆ ಎಲ್ಲಿ ಅವರದೇ ಒಂದು ಕುಂಭಕ್ಕಿದೆ ಅಂತ ಅನಿಸ್ತಾ ಇದೆ. ಈ ಅನುಮಾನ ಬರ್ಲಿಕ್ಕೆ ಒಂದು ಮುಖ್ಯ ಕಾರಣ ಏನು ಅಂದ್ರೆ, ನಿನ್ನೆ ನಡೆದಂತ ದರೋಡೆ ಪ್ರಕರಣದಲ್ಲಿ ಆ ಮನೆ ಯಜಮಾನತಿ ಹೇಳಿದ್ದು ನಮ್ಮಲ್ಲಿ 50 ತೊಲೆ ಬಂಗಾರ ಹೋಗಿದೆ ಅಂತ ಹೇಳಿ. 50 ತೊಲೆ ಬಂಗಾರ, 20 ತೊಲೆ ಬೆಳ್ಳಿ, 15,000 ರೂಪಾಯಿಗಳು ಹಣ ನಗದು ಹೋಗಿದೆ. ಆದ್ರೆ ಪೊಲೀಸರು FIR ನಲ್ಲಿ ದಾಖಲು ಮಾಡಿಕೊಂಡಿದ್ದು 20 ತೊಲೆ ಅಂತ ಹೇಳಿ, 22 ತೊಲೆ ಅಂತ ಹೇಳ್ತಾ ಇದ್ರು. ಯಾಕೆ ಹಂಗ ಮಾಡಿದ್ರಿ ಅಂತ ಕೇಳಿದಾಗ ಅವರೇ ಹಂಗ ಮಾಡ್ರಿ ಅಂದ್ರು, ನಿಮ್ದೆಲ್ಲ ಪೂರ್ತಿ ಇಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿ. ಇದು ಮನೆಯವರು ಹೇಳಿದಂತ ವಿಷಯ. ಇದಕ್ಕಿಂತ ಮುಂಚೆ ಇನ್ನೊಂದು ಮನೆ ಗಲಾಟೆ ಆಗಿತ್ತು. ಯಾರು, ನಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ವೀರಶೆಟ್ಟಿ ಅನ್ನೋರು. ಆ ವೀರಶೆಟ್ಟಿ ಅನ್ನೋರ ಮನೆಯಲ್ಲಿ ಕಳ್ಳತನ ಆಗಿರೋದು 25 ತೊಲೆ, ಆದ್ರೆ FIR ನಲ್ಲಿ ನಮೂದು ಮಾಡಿದ್ದು 16 ತೊಲೆ. ಅವ್ರು ಹೇಳಿದ್ರು ಕೂಡ ಪೊಲೀಸರು ಒತ್ತಾಯ ಪೂರ್ವಕವಾಗಿ ನಮಗೆ ಕಡಿಮೆ ನಮೂದು ಮಾಡಿದ್ದೀರಾ ಅಂತ. ಇನ್ನೊಂದು ಕಡೆ ಹುಮನಾಬಾದ್ನಲ್ಲಿ ಡೈಜೋಡೆ ಅನ್ನುವಂತ ಮನೆ ಕಳ್ಳತನ ಆಗಿತ್ತು 1 ವರ್ಷ ಹಿಂದೆ. ಅವರಲ್ಲಿ ಕೂಡ 50 ತೊಲೆ ಕಳ್ಳತನ ಆಗಿತ್ತು. ಆ ಕಳ್ಳತನ ಆಗಿದ್ದಕ್ಕೆ ಅವ್ರು FIR ಅಲ್ಲಿ ಬರೆಸಿದ್ದು 24 ತೊಲೆ, ಆದ್ರೆ ಕಳ್ಳರನ್ನು ಹಿಡಿದು ರಿಕವರಿ ಮಾಡಿಕೊಟ್ಟಿದ್ದು 16-17 ತೊಲೆ. ಅವಾಗ ಅವ್ರನ್ನ ಕೇಳಿದಾಗ, ಇಲ್ಲ ನಮ್ಗೆ ಸಿಕ್ಕಿದ್ದು ಇಷ್ಟೇ, ನಿಮ್ಗೆ ಇಷ್ಟು ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಕಡಿಮೆ ಬರೆಸಿದಾಗ, ರಿಕವರಿ ಆದಾಗ ಅದು ಎಲ್ಲಿ ಹೋಗುತ್ತೆ? ಇದು ಅನುಮಾನ ನಮ್ಗೆ ಬರ್ತಾ ಇದೆ. ಇದು ಎಲ್ಲೋ ಒಂದ್ ಕಡೆ ಸರ್ಕಾರಿ ಪ್ರಾಯೋಜಿತ ದರೋಡೆಗಳು ನಡೀತಾವೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಅದಕ್ಕೆ ನಾವು ಈಗೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸರ್ಕಾರಿ ಪ್ರಾಯೋಜಿತ ಇದೆ ಅಂತೇಳಿ ನಮ್ಗೆ ಅನುಮಾನ ಇದೆ. ಇಲ್ಲ ಅಂದ್ರೆ ಕೂಡಲೇ ಇಲ್ಲಿರುವಂತ ಅಧಿಕಾರಿಗಳನ್ನು ಬದಲಾವಣೆ ಮಾಡಿ ದಕ್ಷ ಅಧಿಕಾರಿಗಳನ್ನು ನಮ್ಮ ಜಿಲ್ಲೆಗೆ ತರಬೇಕು. ಯಾಕೆ ಅಂದ್ರೆ ಇವತ್ತು ಬೀದರ್ನಲ್ಲಿ ಯಾರಾದ್ರೂ ಮನೆ ಮಾಡಬೇಕಾದ್ರೆ ಹೆದರುವಂತ ಪರಿಸ್ಥಿತಿ ಬಂದಿದೆ. ಅಲ್ಲಿ ನಾವು ಮನೆ ಮಾಡಿದೀವಿ ಅಂದ್ರೆ ಸುರಕ್ಷಿತ ಇರ್ತೀವೋ ಇಲ್ಲೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಬೀದರ್ ಅಂದ್ರೆ ಮಿನಿ ಭಾರತ ಅಂತ ಎಲ್ಲಾ ಕಡೆ ಹೇಳ್ತಿರ್ತಾರೆ. ಇಲ್ಲಿ ಎಲ್ಲಾ ಸಮುದಾಯದ ಜನ ಸಿಗ್ತಾರೆ. ಇಲ್ಲಿ ಯಾವತ್ತೂ ಶಾಂತಿ ಇದ್ದಿರ್ತದೆ. ಯಾವತ್ತೂ ಈ ರೀತಿ ನಡೀತಾ ಇರಲಿಲ್ಲ. ಹಾಡು ಹೋಗಲೇ ಕೊಲೆಗಳಾಗ್ತಾ ಇವೆ. ಮೊನ್ನೆ ಒಬ್ಬ ವ್ಯಕ್ತಿಯನ್ನು ಹಗಲಲ್ಲೇ ಅಲಿಯಾಬಾದ್ ರಿಂಗ್ ರೋಡ್ ನಲ್ಲಿ ಮರ್ಡರ್ ಮಾಡಿದ್ರು. ನಿನ್ನೆ ಶಂಕರಗಂಜ್ ವಾಡಿಯಲ್ಲಿ, ನಿನ್ನೆ ಮೊನ್ನೆ ಒಂದು ಶಂಕರಗಂಜ್ ವಾಡಿಯಲ್ಲಿ ಮರ್ಡರ್ ಆಗಿದೆ. ಈ ರೀತಿ ಪ್ರತಿ ದಿವಸ ನಿಮ್ಮ ಪತ್ರಿಕೆಗಳನ್ನು ನೋಡಿದಾಗ ಯಾವುದಾದ್ರೂ ಒಂದು ಸುದ್ದಿ ಇತ್ತು. ನಿನ್ನೆ ಇವತ್ತ ಮುಂಜಾನೆ ನಾನು ಒಂದು ಸುದ್ದಿಯನ್ನು ನೋಡ್ತಾ ಇದ್ದೆ. ಬೆಂಗಳೂರಿನಲ್ಲಿ ಯಾರೋ ಒಬ್ಬರು ಒಂದು ಸಣ್ಣ ವಿಷಯಕ್ಕೆ ಅದು ಟಿವಿಯಲ್ಲಿ ಬರ್ತಾ ಇತ್ತು. ಆದ್ರೆ ಇವತ್ತು ಬೀದರ್ನಲ್ಲಿ ಇಷ್ಟೊಂದು ದೊಡ್ಡ ಘಟನೆ ಆಗಿದೆ. ನಮ್ಮ ಪೊಲೀಸರು ಯಾವ ರೀತಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಘಟನೆ ಕೂಡ ಹೆಚ್ಚಿಗೆ ವರದಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲೋ ವ್ಯವಸ್ಥಿತವಾದ ಒಂದು ಜಾಲ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಇಷ್ಟೊಂದು ದೊಡ್ಡ ಘಟನೆ, ಬಂದೂಕಿನ ತುದಿಯ ಮೇಲೆ ಇಕ್ಕಿ 50 ತೊಲೆ ಬಂಗಾರ
ಲೂಟಿ ಮಾಡಿಕೊಂಡು ಒಯ್ದಾಗೂ ಕೂಡ ಅವರು ಈ ವಿಷಯ ಹೊರಗಡೆ ಬರೋದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಪೊಲೀಸರು ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಅದಕ್ಕಿದು ನಾವು ಖಂಡಿಸ್ತೀವಿ. ಕೂಡಲೇ ಇಲ್ಲಿ ಒಬ್ಬ ದಕ್ಷ ಅಧಿಕಾರಿಗಳನ್ನು ತಂದು ಉಗ್ರ ಕ್ರಮ ಕೈಗೊಂಡು, ಸರ್ ತಮ್ಮೇ ಅಂತ ಇಲ್ಲ, ಅನುಮಾನ ಪಡ್ಕೊಳ್ಬೇಡ್ರಿ, ಪೊಲೀಸರು ಇದು ಗೊತ್ತಾಗಲಾರ್ದ್ರೆ ಯಾವ ರೀತಿ ಕಡಿಮೆ ಹೋಗಿದೆ ಅಂತ ತೋರಿಸ್ತಾ ಇದ್ದಾರೋ ಆ ರೀತಿ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಇದನ್ನು ವ್ಯವಸ್ಥಿತವಾಗಿ ಅವರು ಒಂದು ಸಂಚಲನ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಇದು ಇವತ್ತು ಬೀದರ್ನಲ್ಲಿ ನಡೀತಾ ಇರುವಂತ ಈ ಘಟನೆಗಳನ್ನು ಗಮನಿಸಿದಾಗ ಇಲ್ಲಿ ಬಹಳ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತ ಕೇಂದ್ರದ ಗೃಹ ಮಂತ್ರಿಗಳ ರಾಜೀನಾಮೆಯನ್ನು ಕೇಳುವಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬೀದರ್ನಲ್ಲಿ ನಿಮ್ಮ ಮೂಗಿನ ಕೆಳಗಡೆ ಇಷ್ಟೆಲ್ಲ ನಡೀತಾ ಇದೆ, ಇವತ್ತು ತಾವು ಯಾಕೆ ರಾಜೀನಾಮೆ ಕೊಡಬಾರ್ದು ಅಂತ ನಾವು ಕೇಳ್ತೀವಿ. ಕೇಂದ್ರ ಗೃಹ ಸಚಿವರು ರಾಜೀನಾಮೆ ಕೊಡ್ಲಿಕ್ಕೆ ಅವ್ರು ಯಾವುದೇ ಇದಿಲ್ಲ, ಅಲ್ಲ ಆತಂಕವಾದಿ ಘಟನೆ ಆಗಿದೆ, ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಡ್ತಾ ಇದ್ದಾರೆ. ಇವತ್ತು ಆ ರೀತಿ ಉತ್ತರ ಕೊಡ್ತಾ ಇದ್ದಾಗ ನಮ್ಮಲ್ಲಿರುವಂತ ಸಿದ್ದರಾಮಯ್ಯನವರು ಅವ್ರ ಹೇಳಿಕೆ ತಮ್ಮೆಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಯುದ್ಧದ ಅವಶ್ಯಕತೆ ಇಲ್ಲ ಅಂತ. ಪಾಕಿಸ್ತಾನದವರು ಆಡುವಂತ ಮಾತನ್ನು ಇವತ್ತು ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ತುಷ್ಟೀಕರಣವನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ, ಪಾಕಿಸ್ತಾನಿ ಪ್ರಜೆಗಳು ನಿನ್ನೆವರೆಗೆ ಹೊರಗಡೆ ಹೋಗ್ಬೇಕಿತ್ತು, ಯಾರು ಮೆಡಿಕಲ್ ವೀಸಾ ಇದೆಯೋ ಅವ್ರಿಗೆ ಬಿಟ್ಟು ಎಲ್ಲರೂ ನಿನ್ನೆವರೆಗೆ ಹೊರಗಡೆ ಹೋಗ್ಬೇಕಿತ್ತು. ಆದ್ರೆ ಇನ್ನೂ 98 ಜನ ಕರ್ನಾಟಕದಲ್ಲಿ ಹಾಗೆ ಉಳ್ಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಇದ್ದಂತ ಎಲ್ಲಾ ಪಾಕಿಸ್ತಾನಿಯರನ್ನು ಹೊರಗಾಕಿದರೆ ಕೇವಲ ಒಬ್ಬ ವ್ಯಕ್ತಿ ಮೆಡಿಕಲ್ ವೀಸಾ ಮೇಲಿದ್ದನು, ಅವನು ಇವತ್ತು ಹೊರಗಡೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಇಲ್ಲಿ ಈ ಕ್ಷಣದವರೆಗೆ 98 ಜನ ಪಾಕಿಸ್ತಾನಿಯರು ಹಾಗೆ ಇದ್ದಾರೆ. ಇದು ಕರ್ನಾಟಕದ ರಾಜ್ಯ ಸರ್ಕಾರ ಇವತ್ತು ನಡ್ಕೊಳ್ಳುವಂತ ಒಂದು ರೀತಿ, ಇದನ್ನು ನಾವು ಖಂಡಿಸ್ತೀವಿ. ಹಾಗೂ ಇವತ್ತು ನಿನ್ನ ಬೀದರ್ನಲ್ಲಿ ನಡೆದಂತ ಘಟನೆ ಸಂದರ್ಭದಲ್ಲಿ ಹುಮ್ನಾಬಾದ್ನಲ್ಲಿಯೂ ಕೂಡ ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಮನೆ, ಅಲ್ಲಿಯೂ ಕೂಡ ಕಳ್ಳತನ, ಅಲ್ಲಿಯೂ ಕೂಡ ಅವ್ರ ಮನೆಯಲ್ಲಿಯೂ ಕೂಡ ಒಂದು 5 ಗ್ರಾಮ್ ಬಂಗಾರು 25,000 ರೂಪಾಯಿ SBI ಬ್ಯಾಂಕ್ನ ಎಂಪ್ಲಾಯಿ ಮನೆಯಲ್ಲಿ ಹೋಗಿದೆ. ಅದಕ್ಕಾಗಿ ಇದೇನು ನಡೀತಾ ಇದೆ ಇದು ನಿಲ್ಲಬೇಕು. ಮತ್ತು ಯಾರು ತಮ್ಮ ಮನೆ ಕಳಂಟಿಗೆ ಆಗಿದೆ ಅಥವಾ ಏನಾದರೂ ಸ್ವತ್ತು ಹೋಗಿದೆ ಅಂತ ಹೇಳಿ ಯಾರು ಆ ಅಪ್ಲಿಕೇಶನ್ ಕೊಡೋರು ಅವ್ರು ಏನು ಹೇಳಿದ್ದು ತಗೊಳ್ಳುವಂತ ಪೊಲೀಸರು ಮಾಡಬೇಕು. ಇದನ್ನು ನೀವು ಇಷ್ಟೇ ಬರೆಸಬೇಕು, ಇಷ್ಟೇ ಕಡಿಮೆ ಮಾಡಬೇಕು ಅಂತ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದಾರ. ಇವೆಲ್ಲ ನಮಗೆ ಅನುಮಾನ ಮೂಡಿಸ್ತಾ ಇವೆ. ಅದಕ್ಕಾಗಿ ಇದನ್ನು ನಿಲ್ಲಿಸಬೇಕು ಅಂತ ಅನ್ನುವಂಥ ಮಾತನ್ನು ತಿಳಿಸ್ತಾ ಇನ್ನು ಮುಂದೆ ನಮ್ಮ ಮಾಜಿ ಕೇಂದ್ರ ಸಚಿವ